ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ವಿಡಿಯೋ ಹಾಕಿ ತುಂಬ ದಿನಗಳಾಗೋಯ್ತು. ತುಂಬ ಅಂದರೆ ತುಂಬ ನನಗೆ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಯಾಕಂದರೆ ಟೈಮ್ ಸೆಟ್ ಆಗ್ತಾಯಿಲ್ಲ ನನಗೆ. ವೀಡಿಯೋಗಳ್ನ ತಗೊಳ್ತಾ ಇದ್ದೀನಿ, ಬಟ್ ಎಡಿಟು ಎಲ್ಲ ಮಾಡ್ಕೊಂಡು ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ಮುಂದೆ ಟ್ರೈ ಮಾಡ್ತೀನಿ. ಆದಷ್ಟು ಸಿಕ್ಕಾಬಟ್ಟೆ ಬ್ಯುಸಿ ಆಗೋಗಿದ್ದೀನಿ. ನೋಡಿ, ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದರೂ ಕೂಡ ಕೆಲಸ ಸಿಕ್ಕಾಬಟ್ಟೆ ಇರುತ್ತೆ. ಆಮೇಲೆ ಬಟ್ಟೆಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಓಡ್ತಾ ಇದೆ. ಬಟ್ಟೆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಎಲ್ಲ ಸೇಲ್ ಆಗ್ತಾಯಿದೆ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಸಿಕ್ಕಾಬಟ್ಟೆ ಜನಗಳು ಬಂದು ತೊಗೊಂಡೋಗ್ತಾ ಇದ್ದಾರೆ. ಬಟ್ಟೆಗಳೆಲ್ಲ ತುಂಬ ಇಷ್ಟ ಆಗ್ತಾಯಿದೆ. ವೆರೈಟೀಸು, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ಟೆಗಳು. ಇನ್ನು ಆನ್ಲೈನ್ದು ಅಷ್ಟು ಯಾವುದು ಬುಕ್ಕಿಂಗ್ ಇನ್ನೂ ತೊಗೊಂಡಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ನೋಡಿ, ನನಗೆ ಪೂಜೆ ಎಲ್ಲ ಮುಗಿದು ತಿಂಡಿ ಎಲ್ಲ ಮಾಡ್ಕೊಂಡಾದಮೇಲೆ ಪ್ರತಿನಿತ್ಯ ಈ ರೀತಿ ಇದ್ದೇ ಇರುತ್ತೆ ಕೆಲಸ. ಎಷ್ಟು ಬಟ್ಟೆಗಳಿದೆ ಅಷ್ಟೂ ಬಂದವ್ರಿಗೆಲ್ಲ ತೋರಿಸೋದು, ಮತ್ತು ಅವನ್ನೆಲ್ಲ ಮಡಚಿ ಕವರ್ಗೆ ಹಾಕಿ ಎತ್ತಿಡೋ ಅಷ್ಟೊತ್ತಿಗೆ ಒಂದು ದೊಡ್ಡ ಟಾಸ್ಕ್ ಥರನೇ ಆಗೋಗುತ್ತೆ. ನೋಡಿ, ಬಂದವರಿಗೆಲ್ಲ ಈಗ ಅವರಿಗೆ ಬಂದ ತಕ್ಷಣ ಕೇಳಿದಾಗ ವೆರೈಟೀಸ್ ತೋರಿಸ್ಲಿಲ್ಲ ಅಂತ ಅಂದಾಗ ಅವ್ರಿಗೂ ಬೇಜಾರಾಗುತ್ತೆ. ಹಾಗಾಗಿ ನನ್ನಲ್ಲಿ ಏನೇನು ಈಗ ನಾನು ಏನೇನು ವೆರೈಟೀಸ್ ಡ್ರೆಸ್ಸಸ್ ಆಗಲಿ, ಲೆಗಿನ್ಸ್ಗಳಾಗಲಿ ಪ್ರತಿಯೊಂದೂ ವೆರೈಟೀಸ್ ಇಟ್ಟಿದ್ದೀನಿ. ಅದನ್ನೆಲ್ಲ ಓಪನ್ ಮಾಡಿ ತೋರಿಸಿ ಈ ರೀತಿ ಎಲ್ಲ ನೋಡಿ ಗುಡ್ಡೆ ಹಾಕಿದ್ದೀನಿ. ಅವರು ನೋಡಿ ಹೋದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಹಾಗಾಗಿ ವಿಡಿಯೋ ಕೂಡ ಅಷ್ಟು ಏನೂ ಹಾಕೋಕ್ಕಾಗ್ತಾಯಿಲ್ಲ. ಟ್ರೈ ಮಾಡ್ತೀನಿ ಇನ್ಮೇಲೆ ವೀಡಿಯೋಗಳು ಹಾಕೋಕ್ಕೆ. ಇನ್ನೂ ಅದರೊಳಗಡೆ ನೋಡಿ, ನನಗೆ ಈಗ ಬಂದವ್ರು ಏನಾಗ್ತಾಯಿದೆ ಅಂತಂದರೆ ಬ್ಯಾಸ್ಕೆಟ್ಗಳು ಕೂಡ ಆರ್ಡರ್ ಕೇಳ್ತಾ ಇದ್ದಾರೆ. ಅಂದರೆ ಬ್ಯಾಸ್ಕೆಟ್ಗಳು ಬೇಕು ಅಂತ. ಅದ್ರದ್ದು ಕೂಡ ಒಂದು 4 ಬ್ಯಾಗ್ ಆರ್ಡರ್ ತೊಗೊಂಡಿದ್ದೀನಿ. ಟೈಮ್ ಸಿಕ್ತಾಗ ಹಾಕ್ಕೊಡ್ತೀನಿ ನಿಧಾನಕ್ಕೆ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ದಾರೆ. ಇನ್ನು ಈ ಬಟ್ಟೆ ಬಿಸ್ನೆಸ್ ಜೊತೆ ಇನ್ನೂ ಒಂದು ಬ್ಯುಸಿ ಆಗೋಗಿದ್ದೀನಿ. ಏನಂತ ಅಂದರೆ, ಸ್ಯಾರಿಗಳನ್ನ ಕೂಡ ಹಾಕ್ಸಿದ್ದೀನಲ್ವ, ನೋಡಿದ್ದೀರಾ ನೀವು, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಬಟ್ ಫಸ್ಟ್ ಹಾಕ್ಸಿದಷ್ಟೇ, ಇನ್ನೂ ಮತ್ತೆ ಐಟಮ್ ಬಂದಿಲ್ಲ. ಬರುತ್ತೆ ಅದು ಇನ್ನೂ ಸ್ವಲ್ಪ ದಿನಗಳಲ್ಲಿ. ಹಬ್ಬ ನಿಯರ್ ಮಾಡ್ಕೊಂಡು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಗೌರಿ ಹಬ್ಬ ಎಲ್ಲ ಬರುತ್ತಲ್ವ, ಆಗ ಹೆಣ್ಮಕ್ಳೆಲ್ಲ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಳ್ತಾರಲ್ವ, ಹಾಗಾಗಿ ಆ ಟೈಮಿಗೆ ಹಾಕ್ಸೋಣ ಆ ಸ್ಯಾರಿನೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನಾಗ್ತಾಯಿದೆ ಅಂತಂದರೆ, ಇಲ್ಲಿ ನಾನು ತೊಗೊಂಡು ಈಗ ನಾನು ಒಂದು 15 ಪೀಸ್ ಏನೋ ಸ್ಯಾರಿ ಹಾಕ್ಸ್ಕೊಂಬಂದಿದ್ದೆ ಮೈಸೂರು ಕ್ರೇಪು. ಅದನ್ನು ಯಾರ್ಯಾರು ತೊಗೊಂಡಿದ್ದಾರೆ ಅವರೆಲ್ಲ ನನಗೆ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ದೀನಿ. ಇದರೊಳಗಡೆ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದು ಎಲ್ಲ ಇದ್ದೇ ಇದೆ. ಹಂಗೂ ಕೂಡ ಸ್ವಲ್ಪ ಫ್ರೀ ಆಗಿ ನೋಡಿ, ಕೆಲವೊಂದು ಐಟಮ್ಗಳನ್ನ ನೋಡೋದಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರಬೇಕಾಗುತ್ತೆ. ಅದರೊಳಗಡೆ ಅದು ಬೇರೆ ಬ್ಯುಸಿ. ಹಾಗಾಗಿ ವೀಡಿಯೋಗಳನ್ನ ತಗೊಳಕ್ಕಾಗಿಲ್ಲ. ಏನೂ ತಿಳ್ಕೊಳ್ಬೇಡಿ, ವೀಡಿಯೋ ಹಾಕ್ತೀನಿ. ನೋಡಿ, ಇವಾಗ ರೆಡಿಯಾಗಿದ್ದೀವಿ. ತುಮಕೂರು ಹೋಗ್ಬೇಕಿತ್ತು. ಇನ್ನು ಅದರೊಳಗಡೆ ಫಂಕ್ಷನ್ಗಳು ಬೇರೆ, ಫಂಕ್ಷನ್ಗಳನ್ನು ಕೂಡ ಅಟೆಂಡ್ ಮಾಡಬೇಕಲ್ವಾ. ಹಾಗಾಗಿ ಫಂಕ್ಷನ್ಗಳ್ಗೆ ಓಡಾಟ, ಮತ್ತು ಮಕ್ಳುಗಳು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಕೆಲವೊಂದು ಐಟಮ್ಗಳನ್ನೆಲ್ಲ ಕಣ್ಣಿಂದ ನೋಡಿನೇ ತರಬೇಕು. ಯಾಕಂದರೆ ಸುಮ್ಮನೆ ಈಗ ಆರ್ಡರು ಕೊಟ್ಟರೆ ಅವರು ಪ್ಯಾಕ್ ಮಾಡಿ ಕಳಿಸ್ತಾರೆ. ಬಟ್ ಕ್ವಾಲಿಟಿ ಹೆಂಗಿರುತ್ತೋ ಏನೋ ಅನ್ನೋ ಡೌಟ್ ಇರುತ್ತೆ. ಬಂದಾದಮೇಲೆ ಮತ್ತೆ ರಿಟನ್ನು ಅದೆಲ್ಲ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಐಟಮ್ಗೆ ನಾನೇ ಹೋಗಿ ಕಣ್ಣಿಂದ ನೋಡಿ ತೊಗೊಂಡು ಬರಬೇಕು ಅನ್ನೋ ಇದು ನನಗೆ. ಹಾಗಾಗಿ ನಾನೇ ಹೋಗಿ ನೋಡ್ಕೊಂಡು ತೊಗೊಂಬರ್ತೀನಿ. ನೋಡಿ, ರೋಡಲ್ಲಿ ಟ್ರಾಫಿಕ್ ಇತ್ತಂದರೆ, ಸಂಡೇ ಹೋಗಿದ್ದು ಇದು, ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಎಷ್ಟು ಕಾರ್ಗಳು ಹೋಗ್ತಾಯಿದೆ ನೋಡಿ, ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಅಷ್ಟೊಂದು ಕಾರ್ಗಳಿದ್ವು. ಸಿಕ್ಕಾಬಟ್ಟೆ ಕ್ರೌಡು. ನೋಡಿ ಎಷ್ಟು ಕಾರ್ಗಳಿದೆ ಅಂತ. ತುಮಕೂರಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು, ಬಟ್ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಬೆಂಗಳೂರಿಗೆ ಒಂದು 2 ಹತ್ರ ನಾನು ಕ್ರೇಪ್ ಸ್ಯಾರಿ ನೋಡಬೇಕಿತ್ತು. ಕ್ರೇಪ್ ಸಿಲ್ಕ್ ಸ್ಯಾರಿನ ಸ್ವಲ್ಪ ಹುಡುಕ್ತಾ ಇದ್ದೀನಿ. ಬೇರೆ ಕಡೆ ಡಿಸೈನ್ ವೆರೈಟೀಸ್ ಹಾಕೋಣ ಅಂತ ಬೆಂಗಳೂರಿಗೆ ಹೋಗಿ ರಿಟರ್ನ್ ಬಂದ್ವಿ. ಬಟ್ ಅಲ್ಲಿ ಯಾಕೋ ಸೆಲೆಕ್ಷನ್ ಆಗಲಿಲ್ಲ. ಸಂಡೇ ಬೇರೆ ಹೋಗಿದ್ರಿಂದ ಟೈಮು, ಮತ್ತು ಬೆಂಗಳೂರು ಟ್ರಾಫಿಕ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಅಂದ್ಕೊಂಡಂಗೆ ನಾವು ಹೋಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಅರ್ಲಿ ಮಾರ್ನಿಂಗೇ ಹೋದರೆ ಕೆಲಸ ಆಗುತ್ತೆ. ಇನ್ನು ಈ ಥರ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಹೋದರೆ ನಮ್ಮ ಕೆಲಸ ಖಂಡಿತ ಆಗೋಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಹೋದ್ಮೇಲೆ ಒಂದು ಶಾಪಲ್ಲಿ ನೋಡಿದ್ವಿ, ಬಟ್ ಲೈಕ್ ಆಗಲಿಲ್ಲ ನನಗೆ ಸ್ಯಾರಿಗಳು. ಇನ್ನೊಂದು ಹತ್ರ ಹೋಗೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗೋಗಿತ್ತು. ಸಂಡೇ ಬೇರೆ ಅಲ್ವಾ, ಅವರು ರಜಾ ಮಾಡಿರ್ತಾರೆ, ಬೇಗ ಅಂಗಡಿ ಕ್ಲೋಸ್ ಮಾಡಿರ್ತಾರೆ. ಹಾಗಾಗಿ 6 o'clock ಕ್ಲೋಸ್ ಆಗುತ್ತೆ ಮ್ಯಾಮ್, ಇವಾಗ ಬೇಡ ನಾಳೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅಲ್ಲಿ ರಿಟರ್ನ್ ಬಂದ್ವಿ ನಾವು.
ನೋಡಿ ಬೆಂಗಳೂರು ದಾವಸ್ಪೇಟೆ ಈ ಕಡೆ ನಮ್ಮ ತುಮಕೂರು ನಿಯರ್ ಅಂತೂ ಬೆಂಗಳೂರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ನೋಡಿ ಎಲ್ಲ ಲೇಔಟ್ಗಳು ಮಾಡಿದ್ದಾರೆ. ತುಮಕೂರಿಂದ ಹೊರಟ್ರೆ ಬೆಂಗಳೂರಿಗೆ ಹೋಗೋದು ಗೊತ್ತೇ ಆಗಲ್ಲ. ಇನ್ನು ನನ್ನ ಬಟ್ಟೆ ಶಾಪ್ದೆಲ್ಲ ಏನು ವೀಡಿಯೋಗಳನ್ನು ತಗೊಂಡಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದನ್ನು ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಅಂದಿವೆ ನೆಲಮಂಗ್ಲ ಹತ್ರ ಒಂದು ಹೋಟೆಲ್ ಇದೆ, ನಾವು ಬೆಂಗಳೂರಿಗೆ ಹೋದಾಗೆಲ್ಲ ಅಲ್ಲೇ ಊಟ ಆಗಲಿ ಏನೇ ಒಂದು ತಿಂದ್ರೂ ಮಕ್ಕಳು ಹೊಟ್ಟೆ ಹಸಿತೈತೆ ಅಂತ ಹೇಳಿ ಇದು ಮಾಡ್ತಾಯಿದ್ರು, ಏನಾದರೂ ಚಾಟ್ಸ್ ಏನಾದರೂ ಕೊಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅಲ್ಲಿ ಕರ್ಕೊಂಡೋದ್ರು. ನನಗೆ ಸ್ವಲ್ಪ ಯಾಕೋ ಎದೆ ಉರಿತಾ ಇತ್ತು, ಗ್ಯಾಸ್ಟ್ರಿಕ್ಕಿಗೋ ಏನೋ ಗೊತ್ತಿಲ್ಲ. ನನಗೆ ಈ ಥರ ಎದೆ ಉರಿದಾಗ ಸ್ವಲ್ಪ ಐಸ್ ಕ್ರೀಮ್ ಏನಾದರೂ ತಿಂದರೆ ಬೇಗ ಕೂಲ್ ಆದಂಗೆ ಅನಿಸುತ್ತೆ, ಎದೆ ಉರಿ ಅಷ್ಟಿರಲ್ಲ. ಹಾಗಾಗಿ ನಾನು ಐಸ್ ಕ್ರೀಮ್ ತೊಗೊಂಡೆ, ಮತ್ತು ಇವರೆಲ್ಲ ಬೇರೆ ಬೇರೆ ವೆರೈಟೀಸ್ ಗೋಬಿ ಪಾನಿಪುರಿ ಎಲ್ಲ ತಿನ್ಕೊಂಡ್ರು ಇಬ್ಬರೂ. ನಮ್ಮ ಮನೆಯವ್ರೇನೂ ತಗೊಳ್ಳಿಲ್ಲ. ಈ ಓಡಾಟದಿಂದನೇ ಸ್ವಲ್ಪ ಬ್ಯುಸಿ ಜಾಸ್ತಿ ಆಗಿದ್ದೀನಿ. ಇನ್ನು ಮುಂದೆ ಆದಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವೊಂದು ರೆಸಿಪಿಗಳನ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ನನಗೆ ಹೆಂಗೆ ಟೈಮ್ ಸೆಟ್ ಆಗುತ್ತೋ ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತೀನಿ. ನೋಡಿ ನನ್ನ ಚಿಕ್ಕ ಮಗಳು ಪಾನಿಪುರಿನ ಆರ್ಡ್ರ್ ಮಾಡಿದ್ಲು, ದೊಡ್ಡವಳು ಗೋಬಿ ಅವಳು ಕೂಡ ಪಾನಿಪುರಿ ಅಲ್ದಲೆ ಗೋಬಿ ಕೂಡ ಆರ್ಡ್ರ್ ಮಾಡಿದ್ಲು. 2-3 ಡೇಸ್ ಆಯಿತು ಇದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು. ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಾವೆಷ್ಟೇ ಆರೋಗ್ಯವಾಗಿರಬೇಕು ಅಂತ ಅಂದ್ರೂ ಹೊರಗಡೆ ಹೋದಾಗೆಲ್ಲ ಏನಾದರೂ ತಿನ್ನಲೇಬೇಕಂತ ಅನಿಸ್ತಿರುತ್ತೆ ಮಕ್ಳುಗಳಿಗಾಗಲಿ. ನೋಡಿ ಎಷ್ಟೇ ಅವಾಯ್ಡ್ ಮಾಡಿದ್ರೂ ಏನಾದರೂ ತಿಂತಾರೆ ಹೊರಗಡೆ. ಇನ್ನು ನೋಡಿ ಮನೆಗೆ ಬಂದು ಅವತ್ತಿಂದು ವೀಡಿಯೋ ಕ್ಲಿಪ್ಪಿಂಗ್ ಅಷ್ಟೇ. ಇನ್ನು ಮಾರ್ನಿಂಗು ಸೋಮವಾರ ದಿನ ನನಗೆ ಧನಿಯಾ ಪುಡಿ ಮುಗ್ದೋಗಿತ್ತು ಮನೆಯಲ್ಲಿ. ನೋಡಿ ಎಷ್ಟು ಕೆಲಸದೊಳಗಡೆ ಕೆಲಸ, ಸಿಕ್ಕಾಬಟ್ಟೆ ಬ್ಯುಸಿ ಅಂದರೆ ಸಾಕಾಗಿ ಹೋಗ್ಬಿಟ್ಟಿದೆ. ಧನಿಯಾ ಉರಿಬೇಕಿತ್ತು, ಈಗ ಬೇರೆ ವಾತಾವರಣ ಸಿಕ್ಕಾಬಟ್ಟೆ ಮಳೆ ಮೋಡ, ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡಿಬಿಟ್ಟೆ ಅಂತ ಅಂದರೆ ಧನಿಯಾನ ತಂದು ಹುರಿದ ತಕ್ಷಣವೇ ಮಿಲ್ಲಿಗೆ ತೊಗೊಂಡೋಗಿ ಪೌಡರ್ ಮಾಡಿಸ್ಕೊಂಡು ಬಂದೆ. ನೋಡಿ ಆಚೆ ಕಡೆ ದೊಡ್ಡ ಸ್ಟವಲ್ಲಿ ಉರಿಬೇಕು ಅನ್ನೋ ಐಡಿಯಾ ಇತ್ತು, ಬಟ್ ಗಾಳಿಗಂತೂ ಆಚೆ ಕಡೆ ಸ್ಟವ್ ಹಚ್ಕೊಳ್ಳೋದಿರಲಿ, ಆಚೆ ಕಡೆ ಇರೋದಕ್ಕೆ ಆಗಲ್ಲ, ಅಷ್ಟು ಗಾಳಿ, ಆಷಾಢದ ಗಾಳಿ ಅಲ್ವಾ, ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ, ಮರೋ ಅಂತಿರುತ್ತೆ. ಅದರಲ್ಲೂ ನಮ್ಮದು ಒಂಟಿ ಮನೆ ಬೇರೆ ಅಲ್ವಾ, ಆ ಕಡೆ ಈ ಕಡೆ ಮನೆಗಳಿಲ್ಲ, ಕಿಟಕಿಗಳಾಗಲಿ ಡೋರ್ಗಳು ಎಲ್ಲ ಒಡ್ಕೊಳ್ತಾ ಇರುತ್ತೆ, ಅಷ್ಟು ಗಾಳಿ. ನೋಡಿ ಇನ್ನು ಧನಿಯಾ ಎಲ್ಲ ಉರಿಯೋದಕ್ಕೆ ರೆಡಿ ಮಾಡ್ಕೊಂಡು ಒಳಗಡೆನೇ 2 ಬಾಣಲೆನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಉರಿತಾ ಇದ್ದೀನಿ. ಅಕ್ಕ ಕೂಡ ಬಂದಿದ್ದರು, ಧನಿಯಾ ಎಲ್ಲ ಮಾಡಿಟ್ಟು ನಮ್ಮ ಅದೇ ಊರ್ಗಿತ್ತಿ ತೋರಿಸ್ತಿರ್ತೀನಲ್ವ ನಾನು ಕೆಲವೊಂದು ವೀಡಿಯೋಗಳಲ್ಲೆಲ್ಲ, ಅವರು ಬಂದಿದ್ದರು. ಅವರು ಮಾಡಿಬಿಟ್ಟು ಎಲ್ಲನ ಧನಿಯಾ ನೋಡಿ ನೀಟಾಗಿ ಮಾಡಿಕೊಟ್ಟು ಹೋದರು. ಸರಿ ನಾನೇ ಸಂಜೆ ಒಂದು 4 ಗಂಟೆಗೆ ಸೋಮವಾರ ಹುರಿದಿದ್ದು ಧನಿಯಾನ. ಅದ್ರ ಜೊತೆ ಒಂದು ವೆಯ್ಟ್ ಲಾಸ್ ಪೌಡರನ್ನು ಕೂಡ ನಾನು ಮಾಡಿಕೊಂಡೆ. ಈ ಧನಿಯಾ ಏನು ಉರಿಯೋದಕ್ಕೆ ತಂದಿದ್ದೆ, ಆಗ ಅದ್ರ ಜೊತೆನೇ ಸ್ವಲ್ಪ ಒಂದು ತೋರಿಸ್ತೀನಿ, ವೆಯ್ಟ್ ಲಾಸ್ ಪೌಡ್ರನ್ನ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ನೋಡಿ ಧನಿಯಕ್ಕೆಲ್ಲ ಹುರಿದು ಒಂದೇ ಸಲ ಬಾಕ್ಸಲ್ಲಿ ಹಾಕಿದ್ದೆ. ಬಿಸಿ ಇದ್ದಾಗಲೇ ಮಿಲ್ಗೆ, ಈಗ ಬಿಸಿಲಿರಲ್ಲ ಏನಿಲ್ಲ, ಒಣಗಿಸಿ ಏನು ಮಾಡ್ತಾರೆ, ಹುರಿದಾದ್ಮೇಲೆ ಸ್ವಲ್ಪ ಆರಿದ್ಮೇಲೆ ಬಿಸಿಲಿಗೆ ಹಾಕ್ಬಿಟ್ಟು ತೊಗೊಂಡೋಗ್ತಾರೆ. ಬಟ್ ನಾನೇನು ಮಾಡಿದೆ ಅಂದರೆ ಹುರಿದಿಂದಲೇ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದೆ ಅವತ್ತೇ. ಮಿಲ್ಲಿ ಕೂಡ ಈ ಧನಿಯಾ ಖಾರದ ಪುಡಿ ಏನಾದರೂ ಮಿಲ್ಗೆ ಹಾಕಿಸ್ಬೇಕಂದ್ರೆ ನಾನೇ ಹೋಗಬೇಕು. ಸಂಜೆ ಹೋಗ್ತಾನೆ, ಬಟ್ ಅವ್ನಿಗೆ ಅಷ್ಟು ಗೊತ್ತಾಗಲ್ಲ ಅದನ್ನೆಲ್ಲ ಇದು ಮಾಡ್ಕೊಂಡು ಬರೋದು. ಹಾಗಾಗಿ ಧನಿಯಾ ಏನಾದರೂ ಇನ್ನು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇದನ್ನೆಲ್ಲ ಅವನೇ ಒಬ್ಬನೇ ಮಿಲ್ಗೆ ಹಾಕ್ಸ್ಕೊಂಬರ್ತಾನೆ. ಇನ್ನು ಧನಿಯಾ ಮೆಣಸಿನ್ಕಾಯಿ ಏನಾದರೂ ಪೌಡರ್ ಮಾಡಿಸ್ಬೇಕಂದ್ರೆ ನಾನೇ ಹೋಗಿ ಮಾಡಿಸ್ಕೊಂಡು ಬರ್ತೀನಿ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶೆಲ್ಫ್ ಮೇಲೆ, ಒಂದೊಂದೇ ಹುರಿದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ವಾರಾನ್ಗಟ್ಟಲೆ ಬೇಕು ಧನಿಯಾ ಎಲ್ಲ ಕ್ಲೀನ್ ಮಾಡಿಕೊಂಡು ಒಣಗಿಸಿ ಇದು ಮಾಡ್ತಾರೆ. ಬಟ್ ನನಗೇನೋ ಗೊತ್ತಿಲ್ಲ, ಧನಿಯಾ ನಾನು ತಂದಿದ್ದ ದಿನವೇ ಹುರಿದ್ಬಿಟ್ಟು ಅವತ್ತೇ ಮಿಲ್ಗೆ ಹಾಕ್ಸ್ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಎಷ್ಟೊಂದು ಸಲ ಅನಿಸುತ್ತೆ ಕೆಲವರೆಲ್ಲ ಎಷ್ಟು ಲೇಸಿ ಮಾಡ್ತಾರೆ ಅಂತ ಅಂದರೆ, ತಂದು 1 ವಾರ ಅಲ್ಲೇ ಇರುತ್ತೆ, ಆಮೇಲೆ ಹುರಿದು 1 ವಾರ ಅಲ್ಲೇ ಇರುತ್ತೆ, ಯಾವಾಗಲೂ ಹೋಗಿ ಮಿಲ್ಗೆ ಹಾಕ್ಸ್ಕೊಂಬರೋದು. ಆ ಥರ ಎಲ್ಲ ಇಲ್ಲ ನನಗೆ. ಏನು ನಾನು ಅವತ್ತಿಂದ ಏನು ಕೆಲಸ ಐತೆ ಅವತ್ತು ಮುಗಿಸ್ಬಿಡ್ಬೇಕು, ಆ ಥರ ನನಗೆ. ಅದರಲ್ಲಂತೂ ಖುಷಿ ಅನಿಸುತ್ತೆ. ಎಷ್ಟು ಬೇಗ ಧನಿಯಾ ಹುರಿದಿದ್ದಾಯ್ತಂದರೆ, ಅಕ್ಕ ಫೋನ್ ಮಾಡಿದಾಗ ಏನು ಹೇಳೋಗಿದ್ರು ಅವರು, ಮಾಡಿ ಇಟ್ಬಿಟ್ಟು ನೋಡೋಣ ನಾಳೆ ಹುರಿಯೋಣ, ಇವತ್ತು ಬೇಡ ಮಳೆ ಬೇರೆ ಬರೋಂಗಾಗೈತೆ, ಏನು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿದ್ರು. ನನಗೂ ಒಬ್ಳಿಗೆ ಏನು ಮಾಡೋದು ಕೆಲಸ, ಸುಮ್ಮನೆ ಫ್ರೀ ಇದ್ದೆ ಅವತ್ತೆಲ್ಲ,
ಹಾಗಾಗಿ ಸರಿ ಹುರಿದ್ಬಿಡೋಣ, ಅವರು ಇನ್ನೇನು ನಾನು ಒಬ್ಬಳೇ ಸರಿ ಹೋಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಹುರಿದು ಪೌಡರ್ ಮಾಡಿಸ್ಕೊಂಬಂದಾದ್ಮೇಲೆ ಫೋನ್ ಮಾಡಿದಾಗ ಹೇಳಿದ್ರೆ ನಗಾಡ್ತಾಯಿದ್ರು ಅವರು. ನೋಡಿ, ಇನ್ನು ಇದು ವೆಯ್ಟ್ ಲಾಸ್ ಪೌಡರ್ ಅಂತ ಹೇಳಿದೆ ಅಲ್ವ ನಾನು, ಅದಕ್ಕೆ ಅಜ್ವಾಯಿನು ಮತ್ತು ಜೀರಿಗೆ, ಇನ್ನು ಧನ್ಯ ಮೂರೂ ಒಂದೊಂದು ಬಟ್ಲು ತೊಗೊಂಡಿದ್ದೀನಿ. ಒಂದೊಂದು ಜಾಮೂನ್ ಬಟ್ಲು ಬರುತ್ತಲ್ವ, ಆ ಕ್ವಾಂಟಿಟಿನ ತೊಗೊಂಡಿದ್ದೀನಿ. ಇದು ನನ್ನ ಫ್ರೆಂಡ್ ಸಜೆಷನ್ ಮಾಡಿದರು, ಬಟ್ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ವೆಯ್ಟ್ ಏನಾದರೂ ಲಾಸ್ ಆದರೆ ಖಂಡಿತ ನೆಕ್ಸ್ಟು ಕ್ಲಿಯರಾಗಿ ಇದನ್ನು ವಿಡಿಯೋ ಶೇರ್ ಮಾಡ್ತೀನಿ. ಇನ್ನು ನೋಡಿ, ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು 4-5 ಪೀಸಷ್ಟು. ಇನ್ನೊಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಹೆಂಗೂ ಮಿಲ್ಗೆ ಹೋಗ್ತಾ ಇದೆ ಅಲ್ವಾ, ಮಿಲ್ ಮಾಡಿಸ್ಕೊಂಡು ಬರೋದಕ್ಕೆ, ಹಾಗೆ ಇದನ್ನು ಕೂಡ ಪೌಡ್ರ್ ಮಾಡಿಸ್ಕೊಂಬರ್ಬೋದು ಅಂತ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕೂಡ ಒಂದು ಕಡೆ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಬೆಚ್ಚಗೆ ಮಾಡಿದ್ರೆ ಸ್ವಲ್ಪ ಅದು ಘಮ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಸೋಂಪು, ಮೆಂತ್ಯ, ಜೀರಿಗೆ, ಅಜ್ವಾಯಿನು, ಚಕ್ಕೆ, ಧನ್ಯ ಇಷ್ಟನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೋಡಿ, ಇದಕ್ಕೆ ಅರಿಶಿಣ ಬೋಟು, ದನಿಗೆ ಅರಿಶಿಣ ಬೋಟು ಹಾಕ್ಕೊಳ್ತೀವಲ್ವ, ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು, ಒಂದು ಮುಷ್ಟಿನಲ್ಲಿ ಒಂದು ಹಿಡಿಯುವಷ್ಟನ್ನ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಅದನ್ನು ಕೂಡ ಬೆಚ್ಚಗೆ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಸ್ಟ್ರಾಂಗಾಗಿರುತ್ತೆ ಇದು ಪೌಡರು, ಯಾಕಂದರೆ ಅಜ್ವಾಯಿನು, ಜೀರಿಗೆ ಇವೆಲ್ಲ ಸಿಕ್ಕಾಬಟ್ಟೆ ಸ್ಟ್ರಾಂಗು. ಬಟ್ ಜಾಸ್ತಿ ಕ್ವಾಂಟಿಟಿಲಿ ಯೂಸ್ ಮಾಡಬಾರ್ದು. ನಾವೀಗ ಗ್ರೀನ್ ಟೀ ಎಲ್ಲ ಕುಡಿತೀವಲ್ಲ, ಅಷ್ಟು ಮಾಡ್ಕೊಳ್ಳೋಣ ಅನ್ನೋ ಐಡಿಯಾ ಇದೆ. ಒಂದು 1/4 ಸ್ಪೂನ್ ಹಾಕಿದ್ರೆ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಯೋದು ಇದನ್ನು ಖಾಲಿ ಹೊಟ್ಟೆನಲ್ಲಿ ಅರ್ಲಿ ಮಾರ್ನಿಂಗು. ಅಂದರೆ ಇದರಲ್ಲಿ ಎಲ್ಲ ಬೆನಿಫಿಟ್ಟು ಇದೆ. ನೋಡಿ, ಇದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ, ಅವೆಲ್ಲ ತುಂಬಾ ಎಲ್ಪ್ ಮಾಡ್ತವೆ ವೆಯ್ಟ್ ಲಾಸಿಗೆ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ. ಕೆಮ್ಮು, ನೆಗಡಿ ಈ ಥರದ್ದು ಏನಾದರೂ ಆದಾಗ ಇದನ್ನು ಒಂದು ಲೋಟ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನೋಡಿ, ಇದಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಇಲ್ಲಿ ನಮ್ಮ ಮನೆ ಮುಂದೆಗಡೆ ನೋಡಿದ್ದೀರಾ, ನುಗ್ಗೆ ಮರದಲ್ಲಿ ಫ್ರೆಶ್ಶು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ದೀನಿ. ಫ್ರೆಶ್ ಅಂದರೆ ಫ್ರೆಶ್, ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಒಂದು 4-5 ಕಡ್ಡಿ ಕರಿಬೇವಿನ ಸೊಪ್ಪನ್ನು, ಧನ್ಯ ಎಲ್ಲ ಹುರಿದಿದ್ದೆ ಅಲ್ವಾ, ಅದೇ ಬಾಣಲಿಗೆ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಅದು ಸ್ವಲ್ಪ ಪುಡಿ ಆಗೋ ಥರ ಅದನ್ನು ಕೂಡ ಹುರಿತಾ ಇದ್ದೀನಿ. ಇನ್ನು ನೋಡಿ, ಇದು ಸಣ್ಣ ಉರಿನಲ್ಲೇ ಬಿಸಿ ಮಾಡ್ಕೊಳ್ತಾನೆ ಇದ್ದೆ, ಸ್ಟವ್ ಆಫೇ ಮಾಡಿಲ್ಲ. ಸಣ್ಣ ಉರಿನಲ್ಲೇ ಇದು ಬಿಸಿ ಆಗ್ತಾನೆ ಇತ್ತು. ಪಕ್ಕದಲ್ಲಿ ಇನ್ನು ಕರಿಬೇವಿನ ಸೊಪ್ಪನ್ನು ಹುರಿದು ಇದ್ರೊಳಗಡೆ ಸೇರಿಸ್ಕೊಂಡೆ. ಇದನ್ನು ನುಗ್ಗೆ ಸೊಪ್ಪನ್ನು ಏನು ಮಾಡಬೇಕಿತ್ತಂದರೆ, ನಾನು ಒಂದಿನ ಮುಂಚೆನೇ ಅದನ್ನು ನೋಡಿಬಿಟ್ಟು ನೀಟಾಗಿ ಸೋಸಿ ಆರ್ಸೋಕ್ಕಿಟ್ಟಿದ್ರೆ ಅದು ಡ್ರೈ ಆಗಿಬಿಡೋದು. ನೆರಳಲ್ಲೇ ಆರಿಸ್ಬಿಟ್ಟು ಆಮೇಲೆ ಇದರೊಳಗಡೆ ಹಾಕಬೇಕಿತ್ತು. ಬಟ್ ನಾನೇನು ಮಾಡಿದೆ ಅಂದರೆ, ಆರಿಸೋದಕ್ಕೆಲ್ಲ ಟೈಮ್ ಇರಲಿಲ್ಲಲ್ಲ, ನಾನು ಆಗಲೇ ಮಿಲ್ಲಿಗೆ ಹೋಗ್ಬೇಕಿತ್ತಲ್ವ. ಇನ್ನು ಆರಿಸಿ ಮತ್ತೆ ಒಂದಿನ ಅಂತಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಸೋಸ್ಬಿಟ್ಟು, ನೋಡಿ ಸೋಸಿ ಬಿಸಿ ಇತ್ತಲ್ಲ ಬಾಣಲಿ, ಅದಕ್ಕೇ ಈ ರೀತಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಪುಡಿ ಆಗೋವರೆಗೂ ಸಣ್ಣ ಉರಿನಲ್ಲೇ ಚೆನ್ನಾಗಿ ಬಿಸಿ ಮಾಡಿಕೊಂಡೆ. ಅದು ಕೂಡ ಸರಿ ಹೋಯಿತು. ನೋಡಿ, ಅದನ್ನು ಕೂಡ ಈ ಥರ ಎಲ್ಲ ಬಿಡಿಸಾಕೊಂಡಿದ್ದೀನಿ. ಅದು ಎಷ್ಟು ಘಮ ಅಂತಿತ್ತು ಅಂದರೆ ಪೌಡರು ನಿಜವಾಗ್ಲೂ ಸಿಕ್ಕಾಬಟ್ಟೆ ಘಮ ಅಂತಿತ್ತು. ಅದು ಪರಿಮಳನೇ ಮನೆ ಒಳಗೆಲ್ಲ. ಧನ್ಯ ಏನಾದರೂ ಹುರಿದಿದ್ದ ದಿವಸ ಅದರ ಸ್ಮೆಲ್ಲು ಒಂದು 2 ದಿನ ಹೋಗೋದೇ ಇಲ್ಲ ಮನೆ ಒಳಗಡೆ. ನೋಡಿ, ಅದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ಳೋದು. ನೋಡಿ, ಈ ರೀತಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿನಲ್ಲೇ ಮಾಡಬೇಕು ಇದನ್ನು ಕೂಡ, ಜಾಸ್ತಿ ಉರಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ನೋಡಿ, ಎಲ್ಲ ರೆಡಿ ಆಯಿತು. ಈಗ ಮಿಲ್ಲಿಗೆ ತೊಗೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು. ನೋಡಿ, ಧನ್ಯ ಇಷ್ಟು 6 kg ಹಾಕಿಸ್ಕೊಂಡಿದ್ದೀನಿ. ನನಗೆ ಅಡಿಕೆಕಾಯಿ ಟೈಮ್ ಅಂತ ಅಂದರೆ ಒಂದು ಸ್ವಲ್ಪ ಪುಡಿ ಜಾಸ್ತಿ ಬೇಕಾಗುತ್ತೆ. ಅಡಿಕೆಕಾಯಿ ಟೈಮಿಗೆ ಕೆಲಸದವ್ರು ಆಳುಗಳೆಲ್ಲ ಬರ್ತಾರಲ್ಲ, ಹಾಗಾಗಿ ಸಿಕ್ಕಾಬಟ್ಟೆ ಪುಡಿ ಬೇಕಾಗುತ್ತೆ. ನಾನ್ ವೆಜ್ ಎಲ್ಲ ಸಿಕ್ಕಾಬಟ್ಟೆ ಮಾಡ್ತಿರ್ತೀವಿ. ಹಾಗಾಗಿ ನೋಡಿ, ಇದು ನುಗ್ಗೆ ಸೊಪ್ಪನ್ನೆಲ್ಲ ಹಾಕಿದ್ದೀನಿ ಅದರೊಳಗಡೆ. ಇದು ನನ್ನ ವೆಯ್ಟ್ ಲಾಸ್ಗೆ ಅಂತ ಮಾಡಿಟ್ಕೊಂಡಿದ್ದೀನಿ ಒಂದು ಬಾಕ್ಸ್. ಇದನ್ನು ಕೂಡ ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಇನ್ನು ಅಕ್ಕಿ ಕೂಡ ನೋಡಿ, ಅಕ್ಕಿನ ಹುರಿದ್ಬಿಟ್ಟು ಅದರೊಳಗಡೆ ಸೇರಿಸಿಲ್ಲ, ನಾನು ಅಕ್ಕಿ ಕೂಡ ಸೇರಿಸ್ತೀವಿ ಧನಿಯಾಗೆ, ಲಾಸ್ಟಿಗೆ ಹಾಕೋದು ಅಂತ ಹೇಳ್ಬಿಟ್ಟು ಒಂದು ಕವರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹುರಿದಿರೋದು. ನೋಡಿ, ಆಟೋದಲ್ಲಿ ಹೋಗಿದ್ವಿ, ಆಟೋದಲ್ಲಿ ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಇದು
ಪುಡಿ ನೋಡಿ ಇಷ್ಟು ಬಂದಿದೆ. ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ಇಲ್ಲಿ ನಮ್ಮ ಮನೆ ಹತ್ರನೇ ಸ್ವಲ್ಪ ಪಕ್ಕದಲ್ಲಿ ಅಂದರೆ ನಾವು ಬಾಡಿಗೆ ಇದ್ವಲ್ಲ, ಆ ಮನೆ ಹಿಂಭಾಗ ಒಂದು ಮಿಲ್ಲಿದೆ. ಅಲ್ಲಿ ತುಂಬ ಚೆನ್ನಾಗಿ ಹಾಕ್ತಾರೆ. ಸಪ್ರೇಟ್ ಇದೆ. ಧನ್ಯಕ್ಕೆ ಸಪ್ರೇಟು, ರಾಗಿಗೆ ಸಪ್ರೇಟು, ಎಲ್ಲದಕ್ಕೂ ಸಪ್ರೇಟು ಮಿಲ್ಲಿದೆ, ಮಿಷಿನು. ಅಲ್ಲಿ ಹಾಕಿಸ್ಕೊಂಡು ಬಂದಿದ್ದಾಯಿತು ನೋಡಿ. ಇದು ಇನ್ನು ನನ್ನ ವೆಯ್ಟ್ ಲಾಸ್ ಪೌಡರು. ಇದನ್ನು ಕೂಡ 1 ಲೋಟ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ನಾನು. ನೋಡೋಣ ವೆಯ್ಟ್ ಇಳಿದ್ಮೇಲೆ ಏನಾದರೂ ಚೆನ್ನಾಗಿ ರಿಸಲ್ಟ್ ಬಂತಂದರೆ ನಿಮ್ಮೊಟ್ಟಿಗೆ ಕೂಡ ನಾನು ಇನ್ನೊಂದು ಸಲ ಆಗಲಿ ಶೇರ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಬಂದಿತ್ತು. ಇದು ಕೂಡ ಎಲ್ಲದಕ್ಕೂ ಒಳ್ಳೆಯದು. ಹೊಟ್ಟೆ ಬೊಜ್ಜು ಕರಗಲಿಕ್ಕಾಗಲಿ, ಪೀರಿಯಡ್ ಪ್ರಾಬ್ಲಮ್ಗಾಗಲಿ, ವೆಯ್ಟ್ ಲಾಸಿಗಂತೂ ನೋಡಿ. ಬಿಸಿ ನೀರು ಇಟ್ಕೊಂಡಿದ್ದೀನಿ. ಬಿಸಿ ನೀರನ್ನು ಸ್ವಲ್ಪ ನಾವೆಷ್ಟು ಈಗ ಟೀ ಎಲ್ಲ ಕುಡಿತೀವಲ್ಲ ಅಷ್ಟು ಇದಕ್ಕೆ ಕಾಯಿಸ್ಕೊಂಡ್ರೆ ಸಾಕು. ಕಾಯಿಸ್ಕೊಂಡು ಇದನ್ನು ಒಂದು 1/4 ಸ್ಪೂನ್ ಹಾಕಿದ್ರೆ ಸಾಕು. ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇರುತ್ತೆ ಇದು. ಅದು ಅಜ್ವಾಯಿನು, ಜೀರಿಗೆ ಎಲ್ಲ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇರುತ್ತೆ. ನಾನು ಹಂಗೂ ಮಿಸ್ ಮಾಡ್ಕೊಂಡು 1 ಸ್ಪೂನ್ ಹಾಕಿದ್ದೆ. ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇತ್ತು, ಕುಡಿಯೋದಕ್ಕೆ ಆಗಲಿಲ್ಲ. ಖಾರವಾಗಿತ್ತು. ಇದಕ್ಕೆ ಬೇಕಂದರೆ ಲೆಮನ್ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಇನ್ನು ನೆಕ್ಸ್ಟ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಹಾಕಬೇಕು ಅಂತ ಅಂದ್ಕೊಂಡೆ ನಾನು. ನೋಡಿ ಈ ರೀತಿ 1 ಲೋಟಕ್ಕೆ ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಕುಡಿದ್ರೆ ಭಾಳ ಬೆನಿಫಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೋಸೋ ಅವಶ್ಯಕತೆ ಇರಲ್ಲ. ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೇಕು ಅನ್ನೋದೇನಿರಲ್ಲ. ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕುಡಿಬೋದು. ಬೇಕಂದರೆ ಲೆಮನ್ನು, ಆಮೇಲೆ ಇನ್ನೂ ಕುಡಿಯೋಕ್ಕಾಗಲ್ಲ ಕಣಪ್ಪ ಅಂದರೆ ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೇನು ಆ್ಯಡ್ ಮಾಡ್ಕೊಳ್ಳಲ್ಲ. ಲೆಮನ್ನು ಹಾಕೋಬೇಕು ಅನಿಸ್ದಾಗ ಹಾಕ್ಕೊಳ್ತೀನಿ. ಇಲ್ಲದೆ ಇದ್ದಿದ್ದೀನ ಏನು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಡೈಲಿ. ನೋಡೋಣ ರಿಸಲ್ಟ್ ಬಂದಮೇಲೆ ಖಂಡಿತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇನ್ನು ನೋಡಿ ನೆಕ್ಸ್ಟ್ ಡೇ ಬ್ಲೌಸ್ಗಳಿತ್ತು ಸ್ಟಿಚ್ ಮಾಡೋದು. ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಹತ್ರನೇ ತೊಗೊಂಡಿರೋ ಸ್ಯಾರಿ ಅಂತ ಹೇಳಿದ್ನಲ್ಲ, ಮೈಸೂರು ಸಿಲ್ಕು. ನೋಡಿ ಒಬ್ಬರು ಕಸ್ಟಮರ್ ಕೂಡ ಬಂದಿದ್ದರು. ಅವರು ಡ್ರೆಸ್ಸಸ್ಗಳನ್ನು ನೋಡಿ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡೋದ್ರು. ಹಾಗೆ ನಾನು ತೋರಿಸಿದಾದ್ಮೇಲೆ ಅಲ್ಲಿ ಅವನಿನ್ನು ಫೋಲ್ಡ್ ಮಾಡಿ ಇಟ್ಟಿಲ್ಲ, ಯಾಕಂದರೆ ಬ್ಲೌಸು ಅರ್ಧ ಆಗಿತ್ತು. ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇವ್ರು ಬರ್ತಾನೆ ಇರ್ತಾರೆ. ನೋಡೋಣ, ಸ್ವಲ್ಪ ಜಾಸ್ತಿ ಏನು ತೆಗ್ದಿರಲಿಲ್ಲ, ಒಂದು ಸ್ವಲ್ಪ ತೆಗ್ದಿತ್ತಲ್ಲ, ಹಾಗಾಗಿ ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ರೊಟೀನ್ ಈ ರೀತಿ ಇದೆ. ಅಂದರೆ ಧನ್ಯ ಎಲ್ಲ ಹುರಿದಿದ್ದಕ್ಕೆ ಸ್ವಲ್ಪ ರಿಸ್ಕ್ ಆಯಿತು. ಇನ್ನು ಡೈಲಿ ಕಂಪಲ್ಸರಿ ಏನು ಅಷ್ಟೊಂದು ರಿಸ್ಕ್ ಆಗೋಲ್ಲ, ಸಾಕು, ತಕ್ಕ ಮಟ್ಟಿಗೆ ಆಗುತ್ತೆ ನನಗೆ ಕೆಲಸಗಳೆಲ್ಲ. ನೋಡಿ ಇನ್ನು ಚಪಾತಿ, ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಣ್ಣ ಅಂದರೆ ನಮ್ಮ ಮನೆಯವ್ರು ಬಂದಿರಲಿಲ್ಲ, ಹಾಗಾಗಿ ಚಪಾತಿನೇ ಹಾಕ್ಕೊಂಡು ತಿಂದ್ಕೊಂಡು ಬಟ್ಟೆ ಸ್ಟಿಚ್ ಮಾಡಿಕೊಂಡು ಬಂದವ್ರಿಗೆ ಬಟ್ಟೆ ತೋರಿಸ್ಕೊಂಡು ಇದೇ ನನ್ನ ಡೈಲಿ ರೋಟೀನ್ ಇರುತ್ತೆ. ನೋಡಿ ಆಲ್ಮೋಸ್ಟ್ ಬಟ್ಟೆಗಳು ಕೂಡ ಖಾಲಿಯಾಗಿದೆ. ನೆಕ್ಸ್ಟ್ ಟೈಮ್ ಹೋಗಬೇಕು ಐಟಮ್ಗೆ. ಸ್ವಲ್ಪ ಫ್ರೀ ಇಲ್ಲ, ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಒಂದು ಬಿಲ್ಡಿಂಗು ಕಂಪ್ಲೀಟ್ ಆಯಿತು, ಅದ್ರದ್ದು ಗುರುಪ್ರವೇಶ ಬೇರೆ ಇತ್ತು, ಹಾಗಾಗಿ 1-2-3 ಫಂಕ್ಷನ್ ಇದ್ವು. ನೋಡೋಣ, ತಿರುಪತಿ ಬೇರೆ ಇದೆ, ತಿರುಪತಿಗೆ ಹೋಗಬೇಕು 18ನೇ ತಾರೀಕು. ಮತ್ತು ಆನ್ಲೈನ್ ಟಿಕೆಟ್ ಬುಕ್ ಆಗಿದೆ. ಅದು ಮುಗಿಸ್ಕೊಂಡು ಬಂದ ಮೇಲೆ ಬಟ್ಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನೇನಾಗುತ್ತೆ. ಇನ್ನೂ ಇದರೊಳಗಡೆ ನನ್ನ ಆ್ಯನಿವರ್ಸರಿ ಕೂಡ ಇತ್ತು. ತುಂಬ ಜನ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಕ್ಕಾರ ಮನೆಗೆ ಹೋಗಿದ್ವಿ, ಅಲ್ಲಿ ಕೇಕ್ ಕೂಡ ಕಟ್ ಮಾಡಿಸಿದ್ರು. ಈ ಸಲ ಆ್ಯನಿವರ್ಸರಿ ಏನಷ್ಟು ಸರ್ಪ್ರೈಸಾಗಿ ಏನಿರಲಿಲ್ಲ. 17 ವರ್ಷ ನಮ್ಮ ಮದುವೆ ಆಗಿ. ಹೀಗಿತ್ತು ನನ್ನ ರೂಟೀನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.